ಹಲೋ ಸ್ನೇಹಿತರೆ, ನೀನಾದೇನಾ ಭಾಗ 2ರ ಕಥೆಯಲ್ಲಿ ಏನಿರುತ್ತೆ ಏನಿಲ್ಲ ಅಂದು ಎಲ್ಲರೂ ಸಹ ಕಾಯುತ್ತಿದ್ದರು. ಹೊಸ ಥರ ಟ್ವಿಸ್ಟ್ ಕೂಡ ಕೊಟ್ಟಿರ್ತಾರೆ. ನಟ ನಟಿಯರು ಎಂದು ಕೂಡ ಎಲ್ಲರೂ ಸಹ ಕಾತುರದಿಂದ ಕಾಯುತ್ತಿದ್ದರು. ಆದರೆ ಇದಕ್ಕೆ ಎಲ್ಲದಕ್ಕೂ ಉತ್ತರ ಈಗ ಸಿಕ್ಕಿದೆ. ಹೌದು ಸ್ನೇಹಿತರೆ, ನೀನಾದೇನಾ ಭಾಗ 1 ಸಕ್ಸಸ್ ಕಂಡು ಮುಕ್ತಾಯ ಕೂಡ ಆಗುತ್ತಿದೆ. ಆದರೆ ಭಾಗ 2ರಲ್ಲಿ ಏನೆಲ್ಲ ಇರಬಹುದು ಎಂದು ಎಲ್ಲರೂ ಕಾಯುತ್ತಿದ್ದಾರೆ. ಆದರೆ ಇದಕ್ಕೆ ಉತ್ತರ ಈಗ ಸಿಕ್ಕಿದೆ. ಹೌದು, ಭಾಗ 2ರಲ್ಲಿ ಇವರೇ ನಟ ನಟಿಯಾಗಿ ಕೂಡ ಅಭಿನಯಿಸುತ್ತಿದ್ದಾರೆ. ಆದರೆ ಪಾತ್ರದಲ್ಲಿ ವಿಭಿನ್ನ ಇದೆ. ಇದು ಪೂರ್ತಿ ಮಂಗಳೂರಿನ ಶೈಲಿಯ ಭಾಗದ ಕಡೆ ಸ್ಟೋರಿ ಕತೆ ಎಲ್ಲ ಕೂಡ ಮಂಗಳೂರಿನ ಕಡೆ ಆಗಿದೆ. ಆದರೆ ಇಲ್ಲಿ ವಿಕ್ರಮ್ ಅವರು ರೌಡಿಯಾಗಿಯೇ ಮತ್ತೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದನ್ನು ತಡೆದು ವಿಕ್ರಮ್ನ ಶಿಕ್ಷೆಗೆ ಒಳಪಡಿಸಬೇಕು ಎಂಬುದೇ ವೇದ ಮುಂದಾಗಿದ್ದಾರೆ. ಆದರೆ ವೇದ ಬಗ್ಗೆ ಜನರು ಅಪಹಾಸ್ಯ ಕೂಡ ಮಾಡ್ತಾ ಇದ್ದಾರೆ. ಮದುವೆ ಆಗಿ ಹೋಗುವ ಬದಲು ನಮ್ಮ ಅಣ್ಣನ ಜೈಲಿಗೆ ಕಳ್ಸಕ್ಕೆ ಮುಂದಾಗಿದ್ದಾಳೆ. ಫಸ್ಟ್ ಟೈಮೇ ಅವಳಿಗೆ ಸರಿಗೆ ಅಣ್ಣ ಕೊಟ್ಟಿದ್ದಾನೆ, ಆದರೆ ಮತ್ತೆ ಬಂದಿದ್ದಾಳೆ ಅಂದರೆ ಈ ಸಲ ಮತ್ತಿನ್ನೇನು ಕಾದಿದೆಯೋ ಎಂದು ಎಲ್ಲರೂ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ವೇದನ್ ಮದುವೆ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ವೇದ ಮೊಬೈಲ್ನ ತಗೊಂಡು ಬಂದು ವಿಕ್ರಮ್ ಮಾಡ್ತಿರೋ ಡ್ರಗ್ಸ್ ದಂಧೆಯನ್ನು ಲೈವ್ನಲ್ಲಿ ತೋರಿಸಿ ಪೊಲೀಸ್ನ ಕರೆಸಿ ಅರೆಸ್ಟ್ ಮಾಡಿದ್ದಾರೆ. ಅದನ್ನು ನೋಡಿದ ತಕ್ಷಣ ಅಲ್ಲಿದ್ದ ಹೆಂಗಸು, ಮಕ್ಕಳು, ಗಂಡಸರು ಎಲ್ಲ ಅಳಕ್ಕೆ ಶುರು ಮಾಡ್ತಾ ಇದ್ದಾರೆ. ಬಿಡಮ್ಮ, ನಮ್ಮ ಅಣ್ಣನ ಬಿಟ್ಬಿಡು ಅಂತ ಹೇಳ್ತಾ ಇದ್ದಾರೆ. ಅರೆಸ್ಟ್ ಮಾಡಿಸ್ಬೇಡ ಅಂತ ವೇದನ ಬೇಡ್ಕೋತಾ ಇದ್ದಾರೆ. ಆದರೆ ವೇದ ಮಾತ್ರ ಇದ್ಯಾವುದನ್ನು ಬಿಡ್ತಾ ಇಲ್ಲ. ವೇದನ್ ಬಗ್ಗೆ ವಿಕ್ರಮ್ ಎದುರುಗಡೆ ಚೀಪಾಗಿ ಮಾತಾಡಿದ್ರೆ ವಿಕ್ರಮ್ಗೆ ಮಾತ್ರ ಸಹಿಸಕ್ಕೆ ಆಗ್ತಾ ಇಲ್ಲ. ಯಾವುದೇ ಹೆಣ್ಮಕ್ಳು ಬಗ್ಗೆ ನನ್ನ ಎದುರುಗಡೆ ಚೀಪಾಗಿ ಮಾತಾಡ್ಬೇಡ, ಯಾವತ್ತಿದ್ರು ಹೆಣ್ಣಿಗೆ ಮರ್ಯಾದೆ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ವೇದ ಅದಕ್ಕೆ ನಿನ್ನಂಥವ್ರ ಮರ್ಯಾದೆ ನನಗೆ ಬೇಕಾಗಿಲ್ಲ ಕಣೋ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಪೊಲೀಸ್ ಬಂದು ವಿಕ್ರಮ್ನ ಅರೆಸ್ಟ್ ಮಾಡಿಕೊಂಡು ಹೋಗೇ ಬಿಡ್ತಾರೆ. ಆದರೆ ಇಲ್ಲಿ ಎಲ್ಲರೂ ಅಳ್ತಾ ಇರೋದು ನೋಡಿದ್ರೆ ವಿಕ್ರಮ್ ಜನರ ಹಿತಕ್ಕಾಗಿಯೇ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಎಂದು ಮೇಲ್ನೋಟಕ್ಕೆ ತಿಳಿದು ಬರ್ತಿದೆ. ಆದರೆ ಇಲ್ಲಿ ವೇದ ವಿಕ್ರಮ್ನ ಅಪಹಾರ ಮಾಡಿಕೊಂಡು ಎಲ್ಲ ಪೊಲೀಸ್ನವ್ರನ್ನ ಕರೆಸಿದ್ದಾರೆ ಅಂತ ತಿಳಿದಿದೆ. ಒಟ್ಟಿನಲ್ಲಿ ಇಲ್ಲಿ ವೇದ ವಿಕ್ರಮ್ ಒಬ್ರಿಗೊಬ್ರು ದ್ವೇಷ ಮಾಡೋದ್ರಿಂದನೇ ಶುರು ಆಗಿದೆ. ಒಬ್ರು ವಿರುದ್ಧವಾಗಿ ನಿಂತಿದ್ದಾರೆ. ಇನ್ನು ಮುಂದೆ ಏನೇನಾಗುತ್ತೆ ಎಂದು ನಾವು ಕಾದು ನೋಡಬೇಕಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.